सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ 12ನೇ ತಾರೀಕು ನಾಗರ ಅಮಾವಾಸ್ಯೆ ಇದೆ ಹಾಗೂ ಆಷಾಢ ಕಳೆದು ಶ್ರಾವಣ ಮಾಸ ಬರುತ್ತಿದೆ. ಈ ಶ್ರಾವಣ ಮಾಸದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಶ್ರಾವಣ ಮಾಸದಲ್ಲಿ ಕೆಲಸದಲ್ಲಿ ಒಂದು ಹೊಸ ಅನುಭವಗಳು ಆಗುತ್ತದೆ. ನೀವು ನಿರೀಕ್ಷೆ ಮಾಡದಂತಹ ಒಂದು ಕೆಲಸಗಳು ನಿಮ್ಮ ಕೈ ಸೇರುತ್ತದೆ. ಮೊದಲಿಗೆ ಇದು ನಿಮ್ಮ ಕೈಯಿಂದ ಆಗುತ್ತಾ ಅಂತ ಅನ್ನಿಸ್ತಾ ಇದೆ, ಆದರೆ ನೀವು ಶುರು ಮಾಡಿದರೆ ನಿಮ್ಮ ಕೈಯಿಂದ ಆಗದೇ ಇರುವಂಥ ಕೆಲಸ ಯಾವುದು ಇಲ್ಲ ಅನ್ನೋ ಒಂದು ಸಾಮರ್ಥ್ಯ ನೀವು ಬೆಳೆಸ್ಕೋತೀರಿ. ಆದರೆ ಒಂದು ವಿಚಾರವನ್ನು ಹೇಳ್ತಾನೆ, ನಿಮ್ಮ ಒಂದು ವಿಷಯ ಆಗಲಿ ನಿಮ್ಮೊಂದು ನಿರ್ಧಾರಗಳಾಗಲಿ ಬೇರೆಯವರ ಹತ್ರ ಹೇಳಲಿಕ್ಕೆ ಹೋಗಬೇಡಿ. ಇನ್ನು ವ್ಯಾಪಾರ ಮಾಡೋರಿಗೆ ಹೊಸ ಐಡಿಯಾ ಬರುವಂತಹ ಒಂದು ಸಮಯ. ಇಲ್ಲಿಯವರೆಗೂ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಈ ಸಮಯದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಹೋದರೆ ತುಂಬ ಉತ್ತಮವಾದ ವಿಚಾರ. ಆನ್ಲೈನ್ ಕೆಲಸ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಉತ್ತಮವಾದ ಕೆಲಸದ ವಿಚಾರವಿದೆ. ಆದರೆ ಮಾತಿನ ಮುಖಾಂತರ ವ್ಯವಹಾರ ಬೇಡ, ಬರವಣಿಗೆಯ ಮುಖಾಂತರ ವ್ಯವಹಾರವನ್ನು ಇಟ್ಟುಕೊಳ್ಳಿ. ಹಣದ ವಿಚಾರದಲ್ಲಿ ನೋಡೋ ಹಾಗಿದ್ರೆ ನಿಮ್ಮ ಕೈ ಖಾಲಿ ಆಗೋದಿಲ್ಲ, ಆದರೆ ಬಂದ ಹಣ ನಿಮ್ಮ ಕೈಯಲ್ಲಿ ಉಳಿಯುವಂಥದ್ದು ನಿಮ್ಮ ಕೈಯಲ್ಲಿ ಇದೆ. ಅನಗತ್ಯ ಶಾಪಿಂಗ್ ಆಗಲಿ, ಇಷ್ಟ ಬಂದಂತೆ ಹಣ ಖರ್ಚು ಮಾಡುವಂಥದ್ದಾಗಲಿ ಬೇಡ. ಇನ್ನು ಕುಟುಂಬದಲ್ಲಿ ಇರುವಂತಹ ಮನೆಯಲ್ಲಿ ಒತ್ತಡ ಏನಿದೆ ಅದು ನಿಧಾನಗತಿಯಾಗಿ ಕಮ್ಮಿ ಆಗುತ್ತದೆ. ನಿಮ್ಮ ಮಾತು ಕೇಳುವವರು ಹೆಚ್ಚಾಗ್ತಾರೆ. ಕುಟುಂಬದಲ್ಲಿ ಕೂತು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಹೆಚ್ಚಾಗುತ್ತದೆ. ಈ ಮಾಸದಲ್ಲಿ ಕುಟುಂಬದವರ ಜೊತೆಗೆ ಹೆಚ್ಚಿನ ಸಮಯ ಕಳೆದರೆ ಒಂದು ಗೌರವ ಅನ್ನೋದು ಸಿಗುತ್ತದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡೋ ಹಾಗಾದರೆ ನಿಮ್ಮ ಮಾತೆ ಒಂದು ದೊಡ್ಡ ಅವಶ್ಯಕ ಅನ್ನೋದು ಬರ್ತಾ ಇದೆ. ಮನಸ್ಸಿನಲ್ಲಿ ಕೂತು ಮಾತಾಡೋದಕ್ಕಿಂತ ಅಲ್ಲೇ ಕೂತ್ಕೊಂಡು ಬಗೆಹರಿಸಿಕೊಳ್ಳೋದು ಉತ್ತಮ. ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿಕೊಂಡರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದು ಹಾಗಿದ್ರೆ ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ತುಂಬ ಮುಖ್ಯವಾಗುತ್ತದೆ. ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಊಟವನ್ನು ಸೇವಿಸಿದರೆ ನಿಮ್ಮ ಆರೋಗ್ಯದ ಸ್ಥಿತಿ ನಿಧಾನವಾಗಿ ಕರಗುತ್ತದೆ. ಶ್ರಾವಣ ಮಾಸದಲ್ಲಿ ನೀವು ಶಿವನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಪ್ರತಿ ಬುಧವಾರ ಗರಿಕೆ ಹುಲ್ಲನ್ನು ಗಣಪತಿಗೆ ದೇವರಿಗೆ ಅರ್ಪಿಸಿ. ಈ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಹೋಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ. ನಿಮಗೆ ಅದೃಷ್ಟ ತರುವಂತಹ ಬಣ್ಣ ಹಸಿರು, ನಿಮ್ಮ ಶುಭ ಸಂಖ್ಯೆ 5. ಸೊ ಇದಾಗಿತ್ತು ಮಿಥುನ ರಾಶಿಯವರ ಆಷಾಢ ಕಳೆದು ಶ್ರಾವಣ ಮಾಸದಲ್ಲಿ ಬರುವಂತಹ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.